ಸೊ ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸುಧೀರ್ ಈಗ ನಿರ್ಮಾಪಕ ಸಂಘದ ಅಧ್ಯಕ್ಷ ಮಾತಾಡಿದರು ಮತ್ತು ಹಿರಿಯ ನಿರ್ಮಾಪಕ ಇನ್ನೊಬ್ಬರು ಮಂಜು ಕೂಡ ಮಾತಾಡಿದರು, ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಅವ್ರ ಸಪೋರ್ಟ್ ಸಿಗುತ್ತೆ ಅನಿಸುತ್ತೆ ನಿಮಗೆ? ನಾಳೆ ಹೋಗಿ ನೋಡಬೇಕೇ ಗೊತ್ತಾಗುತ್ತೆ ಸರ್ ಹೆಂಗಿದೆ ಅಂತ. ಈಗ ಚಿತ್ರ ನಿಮಗೆ ಬಿಡುಗಡೆ ಮಾಡೋಕ್ಕೆ ಅವಕಾಶ ಆಗಲಿಲ್ಲ, ಬರೀ 4 ಸಿಕ್ತು. ನಿಮಗೆ ಬೇರೆ ಆ ಕಡೆಯಿಂದ ಆಪರ್ಚುನಿಟಿ ಇಲ್ಲ. ಆ ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ರಿಲೀಸ್ ಮಾಡ್ಕೊಳ್ಳೋಕ್ಕೂ ನಿಮ್ಗೆ ಕಷ್ಟ ಆಗ್ಬೋದು. ಈ ಟೈಮಲ್ಲಿ ಏನು ಮಾಡ್ತೀರಿ ನೀವು? ಇಲ್ಲ, ಬಟ್ ನನಗೆಲ್ಲೋ ಒಂದು ಕಡೆ ಬಲವಾದ ನಂಬಿಕೆ ಇದೆ. ಏನು ನಂಬಿಕೆ ಅದು? ವಜ್ರೇಶ್ವರಿ ಕಂಬೈನ್ಸ್ ಅನ್ನುವಂಥದ್ದು ಕರ್ನಾಟಕದ ಒಂದು ಬಹಳ ದೊಡ್ಡ ಸಂಸ್ಥೆ ಆ್ಯಂಡ್ ಭಾಳ ಗೌರವಾನ್ವಿತ ಸಂಸ್ಥೆ, ಭಾಳ ಆದರ್ಶಗಳನ್ನು ಕರ್ನಾಟಕದ ಜನತೆಗೆ ನೀಡಿರುವಂಥದ್ದು, ಮತ್ತು ಕರ್ನಾಟಕ ಜನ ಅದನ್ನು ಪಾಲಿಸ್ತಾ ಇದ್ದಾರೆ ಕೂಡ. ಭಾಳ ರೆಸ್ಪೆಕ್ಟ್ಫುಲ್ಲಾಗಿ ನಾವು ನೋಡ್ತೇವೆ. ಅಂಥವ್ರು ಖಂಡಿತ ನಮ್ಮನ್ನು ತುಳಿಯೋಲ್ಲ ಅನ್ನುವಂಥದ್ದು ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಅಂದರೆ ಮಂಗಳವಾರ ರಿಲೀಸ್ ಮಾಡಲ್ಲ ಅಂತಲ್ಲ ಅವರು ಈ ನಮ್ಮ ಕಳಕಳಿನ ಅರ್ಥ ಮಾಡ್ಕೊಂಡ್ರೆ ರಿಲೀಸ್ ಮಾಡಲ್ಲ. ಇಟ್ಸ್ ಅಗೇನ್ಸ್ಟ್ ಎಥಿಕ್ ಅನ್ನುವಂಥದ್ದು. ನಿಮ್ಮ ನೆರವಿಗೆ ಮುಂದಾಗ್ತಾರೆ ಅಂತೀರಿ. ಈ ಮಾತಿಗೆ ನಾವು ವಜ್ರೇಶ್ವರಿ ಕಂಬೈನ್ಸ್ ಅವರ ಒಬ್ಬರ ಹತ್ರ ಮಾತಾಡಿದ್ರೆ ಸೂಕ್ತ ಅಂತ ನನ್ಗನ್ಸುತ್ತೆ. ನಾವು ಮಾತಾಡಿದಿಬ್ರು ದೇ ಆರ್ ನಾಟ್ ರಿಲೇಟೆಡ್ ಟು ದ ಇಶ್ಯೂ. ಮೇನ್ ಡೈರೆಕ್ಟ್ ನಾವು ಹೇಳಿಲ್ಲ, ನೀವು ಮಾತಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿ. ಆ್ಯಂಡ್ ಇದೊಂದು ಭಾಳ ಡೇಂಜರಸ್ ಸ್ಟೆಪ್ ಸರ್. ಏನಂದರೆ ಯಾರೊಬ್ಬ ಸಿನಿಮಾ ಮಾಡ್ತಾರೆ ಸ್ಟಾರನ್ನು ಹಾಕ್ಕೊಂಡು, ಏನೋ ಒಂದು ಸಿನಿಮಾ ಬರುತ್ತೆ, ಇವರು ಇವತ್ತು ಫ್ರೈಡೆ ಆದರೆ ನಾಳೆ ಸ್ಯಾಟರ್ಡೆ ತಂದು ರಿಲೀಸ್ ಮಾಡ್ಬೋದು, ಇಲ್ಲ ಭಾನುವಾರ ರಜೆ ಅಂತೇಳಿ ಇನ್ನೊಂದು ಸಿನಿಮಾದವ್ರು ರಿಲೀಸ್ ಮಾಡ್ಬೋದು. ಇದು ಇವರು ಏನು ಮಾಡಿದ್ದಾರೆ ಸರ್, ತುಂಬ ಒಂದು ಅಪಾಯಕಾರಿ ಬೆಳವಣಿಗೆ, ಇದು ಮಾರಕವಾದಂಥ ಬೆಳವಣಿಗೆ ಇದು. ರಜಾಗಳು ವರ್ಷ ಇಡೀ ಬರ್ತಾನೆ ಇರುತ್ತೆ. ಅವಾಗೆಲ್ಲ ತಂದ್ರೆ ಸಿನಿಮಾ ದನ ಅಂತ ಹಾಕೊಂಡೋದ್ರೆ ಹೇಗಾಗುತ್ತೆ? ಒಳ್ಳೆ ಚಿತ್ರಗಳೇ ಬರ್ತಾ ಇಲ್ಲ, ಒಳ್ಳೆ ಚಿತ್ರಗಳು ಬರ್ತಾ ಇರೋ ಟೈಮಲ್ಲಿ ಈ ಸ್ಥಿತಿಲಿ ಇದೆ. ಅಂಡ್ ಅದು ಕೂಡ ಒಂದು ಅಷ್ಟು ಗೌರವಾನ್ವಿತ ಸಂಸ್ಥೆ ಇದನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಬೇಕಿದ್ರು ಏನು ಬೇಕಾದ್ರೆ ಇದು ಈ ಸಿನಿಮಾ ರಂಗ ಅನ್ನೋದು ಬಹಳ ದಂಧೆಗಳನ್ನು ಮಾಡುವಂಥ ಒಂದು ಬಹಳ ಇದು. ಅಂಥದ್ರಲ್ಲಿ ಆದರ್ಶಗಳನ್ನು ಪಾಲಿಸುವಂಥ ಒಂದು ಸಂಸ್ಥೆ ಈ ಥರ ಮಾಡ್ತಾ ಇದ್ದರೆ ನಂಬಕ್ಕೆ ಆಗ್ತಾ ಇಲ್ಲ. ಇವತ್ತು ನಿನ್ನೆ KCN ಮೋಹನ್ ಹೇಳ್ತಾ ಇದ್ರು, ಬರಲ್ಲ ಬಿಡ್ರಿ ಸರ್, ಇದು ಇಂಪಾಸಿಬಲ್. ಏನು ಅವರು ಇವತ್ತು ನಿನ್ನೆ ನೀವೇನು ಹೇಳ್ತೀರಿ? ನಿಮ್ಮ ಲಾಸ್ಟ್ ವರ್ಡ್ ಏನು ಸರ್? ತುಂಬ ನೋವಾಗ್ತಾ ಇದೆ. ಟ್ರೂ ಟ್ಯಾಲೆಂಟ್ನ ಬೆಳೆಸಬೇಕು ಸರ್, ಅಟ್ಲೀಸ್ಟ್ ರೆಕಗ್ನೈಸ್ ಮಾಡಬೇಕು. ಏನು ಮಾಡದಿದ್ರೆ ಸರ್ ಥಿಯೇಟರ್ ಅವ್ರಿಗೆ ಸರ್ ಮೈನ್ ನನಗೆ ಬೇಜಾರಾಗ್ತಾ ಇರೋದು ಥಿಯೇಟರ್ ಅವರಿಂದ. ಯಾಕಂದ್ರೆ ನಮ್ಮ ಡೈರೆಕ್ಟ್ರು ಫೇಸ್ ಮಾಡ್ತಾ ಇರೋದು ಪ್ರಾಬ್ಲಮ್. ಇವಾಗ ಆಯ್ತು ದೊಡ್ಡ ಸ್ಟಾರ್ ಅವ್ರ ಪಿಕ್ಚರ್, ನಾವು ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಅವ್ರು ರಿಲೀಸ್ ಮಾಡ್ತಾರೆ. ಆದರೆ ಇವ್ರಿಗಾರು ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕಲ್ವ ಸರ್? ನಾವು ಫಸ್ಟೇ ಬುಕ್ ಮಾಡಿದ್ದಾರೆ ಥಿಯೇಟ್ರು, ನಾಡಿದ್ದು ರಿಲೀಸ್ ಮಾಡ್ತಾ ಇದ್ದೀವಿ. ಇವಾಗ ಥಿಯೇಟ್ರು ಇಲ್ಲ ನಾವು ಕೊಡಲ್ಲ, 1ನೇ ತಾರೀಕು ಅಣ್ಣ ಬಾಂಡ್ ಫಿಲಮ್ ಬರ್ತಾ ಇದೆ, ನಾವು ಅಣ್ಣ ಬಾಂಡ್ ಫಿಲಮ್ಗೆ ಕೊಡ್ತೀವಿ, ನಿಮಗೆ ಕೊಡಲ್ಲ ಅಂದರೆ ನಮಗೆ ಆಯಿತು ಸರ್. ಅಷ್ಟು ಫಿಲಮ್ ಅಷ್ಟು ದೊಡ್ಡ ಸ್ಟಾರು, ನಂಬರ್ 1 ಹೀರೋ ಅವರು, ಅವ್ರಿಗೆ ಆಬ್ವಿಯಸ್ಲಿ ಜನ ಜಾಸ್ತಿ ಇರುತ್ತೆ, ಡಿಮ್ಯಾಂಡ್ ಇರುತ್ತೆ. ಆದರೆ ಆ ಥಿಯೇಟರ್ ಅವ್ರಿಗೆ ನಮ್ಗೆ ಒಂದು ಮಾರಲ್ ಎಥಿಕ್ಸ್ ಇಲ್ವಾ ಸರ್? ಬೇಸಿಕ್ ಓಕೆ ಇವ್ರು ಏನೋ ಮಾಡಿದ್ದಾರೆ ಬೆಳ್ಸೋಣ ಅಂತ ಸರ್, ಫಿಲಮ್ ನೋಡದೆ ಅವ್ರು ಯಾರು ಸರ್ ಡಿಸೈಡ್ ಮಾಡೋಕ್ಕೆ? ಕೈ ಬಿಟ್ಟಿದ್ದಾರೆ, ಯಾರು ಕೈ ಹಿಡಿಬೇಕು, ಕೈ ಯಾರು ಹಿಡಿಬೇಕು? ಅಲ್ಲ, ಈಗ ರಾಕೇಶ್ ಅಂತ ಆರ್ಟಿಸ್ಟಿಗೆ ಪುನೀತ್ ರಾಜ್ಕುಮಾರ್ ಒಂದು ಮಾಡೆಲ್ ಆಗಬೇಕು, ಒಂದು ಆದರ್ಶ ವ್ಯಕ್ತಿ ಥರ ಕಾಣಬೇಕು. ಬಟ್ ಅವರ ಸಿನಿಮಾದಿಂದ ಇವರ ಸಿನಿಮಾ ಹಾಳಾಗ್ತಿದೆ ಹೇಳುವಾಗ ಇವರಿಗೆ ಹ್ಯಾಕ್ತಾನೆ ಅವ್ರನ್ನು ಒಂದು ಮಾಡೆಲ್ ಆಗಿ ಅಥವಾ ಒಂದು ಆದರ್ಶ ವ್ಯಕ್ತಿಯಾಗಿ ಕಾಣಲಿಕ್ಕೆ ಸಾಧ್ಯ ಇದೆ? ನಿಮ್ಮ ಕೊನೆ ಹೇಳ್ತೀವಿ. ಹೊಸ ನಿರ್ಮಾಪಕರಿಗೆ ಸ್ವಲ್ಪ ಬೆಳಿಲಿಕ್ಕೆ ಸ್ವಲ್ಪ ಬಿಡ್ಲಿ ಅಂತ ಹೇಳ್ತಾರದು. ನಾವು ಇದೇ ತರ ಏನೋ ತುಳಿದ್ರೆ ನಾವು ಮುಂದೆ ಪಿಕ್ಚರ್ ಮಾಡಕ್ಕೆ ಸಾಧ್ಯನೇ ಇಲ್ಲ, ಚಿತ್ರಗಳನ್ನ ಮಾಡಕ್ಕೆ ಬರೋದೇ ಇಲ್ಲ ಈ ತರ. ನಮ್ಮ ಕನ್ನಡ ಜನತೆಗೆ ನಮ್ಮನೇನಂದ್ರೆ ದಯವಿಟ್ಟು ನಮ್ಮ ಒಳ್ಳೆಯ ಚಿತ್ರಗಳನ್ನ ಖಂಡಿತವಾಗಿ ನೋಡಿ, ನಾವು ಕನ್ನಡವನ್ನು ಬೆಳೆಸ್ತೇವೆ ಅಂತ ಹೇಳ್ಬಿಟ್ಟು ಮೋಸ್ಟ್ ಅಮೇಸಿಂಗ್ ಪ್ರೊಡ್ಯೂಸರ್ಸ್. ನಾನು ಒಂದು 10 ಚಿತ್ರದಲ್ಲಿ ವರ್ಕ್ ಮಾಡಿದ್ದೀನಿ. ವೆರಿ 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 ಗುಡ್ ಪ್ರೊಡ್ಯೂಸರ್ಸ್, ವೆರಿ ಗುಡ್ ಅಟ್ ಹಾರ್ಟ್. ತುಂಬ ಒಂದು ಕೆಲಸ ತೊಗೊಂಡಿದ್ದಾರೆ, ಒಂದು ಪ್ರಾಜೆಕ್ಟ್ ತೊಗೊಂಡಿದ್ದಾರೆ, ಅಷ್ಟು ನಿಷ್ಠೆಯಿಂದ, ಅಷ್ಟು ಇಷ್ಟ ಕಷ್ಟ ಎಲ್ಲ ವರ್ಕ್ ಮಾಡ್ತಾರೆ ಸಾಫ್ಟ್ವೇರ್ ಫೀಲ್ಡಲ್ಲಿ. ಸೊ ಸೆಕೆಂಡ್ ಅಳಲನ್ನು ಕೇಳಿ ಸುವರ್ಣ ನ್ಯೂಸ್ ನಿಮ್ಗೊಂದು ವೇದಿಕೆ ಕೊಟ್ಟಿದೆ. ನೀವು ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಸುಧೀರ್ ಹೇಳಿ. ಒಂದು ಯಾಕಂದರೆ ಇವಾಗ ಬಾಂಬೆನಲ್ಲಿ ನಾವು ಮಾಡಿದಾಗ ಕನ್ನಡ ಲ್ಯಾಂಗ್ವೇಜ್ ಸಿನಿಮಾನ ಅಷ್ಟು ಗುಜರಾತೀಸ್, ಭೋಜ್ಪುರಿ, ಹಿಂದಿ ಅವರೆಲ್ಲ ನೋಡಿಕೊಂಡು ಅಷ್ಟೇ ಅಪ್ರಿಷಿಯೇಟ್ ಮಾಡಿದ್ದಾರೆ. 2 ಗಂಟೆ ರಾತ್ರಿ ತನಕ ಯಾರು ಹೋಗಲಿಲ್ಲ. ನಮ್ಗೆ ಸಿನಿಮಾದ ಬಗ್ಗೆ ಡಿಸ್ಕಷನ್ ಮಾತು ಅಷ್ಟೇ ಅಪ್ರಿಷಿಯೇಟ್. ಬಹುಶಃ ಇದುವರೆಗೂ ಕನ್ನಡ ಪ್ರೇಕ್ಷಕರು ಒಳ್ಳೆ ಸಿನಿಮಾಗಳನ್ನು ಯಾವತ್ತೂ ಕೈ ಹಿಡಿದಿದ್ದಾರೆ, ಇರ್ರೆಸ್ಪೆಕ್ಟ್ ಆಫ್ ಸ್ಟಾರ್ಸ್. ನಾಗರಾವ್ ಮಾಡಿದಾಗ ವಿಷ್ಣುವರ್ಧನ್ ಸರ್ ಏನು ದೊಡ್ಡ ಸೂಪರ್ ಸ್ಟಾರ್ ಆಗಿರಲಿಲ್ಲ, ಮುಂಗಾರು ಮಳೆ ಮಾಡಿದಾಗ ಗಣೇಶ್ ಅಥವಾ ದುನಿಯಾ ಮಾಡಿದಾಗ ವಿಜಿ ಯಾರು ಸೂಪರ್ ಸ್ಟಾರ್ಗಳಾಗಿರಲಿಲ್ಲ. ಬಟ್ ಒಳ್ಳೆ ಸಿನಿಮಾಗಳನ್ನು ಯಾವತ್ತೂ ಕೈ ಹಿಡಿದು ಅದನ್ನು ಸಕ್ಸಸ್ ಮಾಡಿದ್ದಾರೆ. ಸೊ ನಮ್ಮ ಸಿನಿಮಾ ನೋಡಲಿ ಅವರು, ಆ ನೋಡುವಷ್ಟಾದರೂ ಕಾಲಾವಕಾಶ, ಆ ಸಮಯಾವಕಾಶವನ್ನು ದಯವಿಟ್ಟು ಈ ಒಂದು ವಜ್ರೇಶ್ವರಿ ಕಂಬೈನ್ಸ್ನ ಸಂಸ್ಥೆ, ಗೌರವಾನ್ವಿತ ಸಂಸ್ಥೆ ಮಾಡಿಕೊಡ್ಲಿ ಅಂತ ನಾನು ಕೇಳ್ತಾ ಇದ್ದೇನೆ. ಕನ್ನಡ ಪ್ರೇಕ್ಷಕರೊಂದು 3 ಪದ್ಮಶ್ರೀ ಪುರಸ್ಕೃತರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ, ಅವರಿಗೆ ಗೌರವ ಕೊಡೋದಕ್ಕೋಸ್ಕರ ಈ ಸಿನಿಮಾ ನಮಗೊಂದು ವಾರ ನೀಟಾಗಿ ಸರಾಗವಾಗಿ ಥಿಯೇಟ್ರಲ್ಲಿ ಎಕ್ಸಿಬಿಟ್ ಮಾಡಲಿಕ್ಕೆ, ಆಮೇಲೆ ನೋಡೋಣ. ಆಮೇಲೆ ನಮ್ಮ ಸಿನಿಮಾ ಹಣ ಬರ ಚೆನ್ನಾಗಿದ್ರೆ ಪ್ರೇಕ್ಷಕರು ಒಪ್ಕೊಂಡ್ರೆ 4 ದಿವಸನೋ 3 ದಿವಸನೋ ಸಿಕ್ಕಿದ್ರೆ ರಿಲೀಸ್ ಮಾಡ್ತೀರಿ ನೀವು? ನೀವು ಅನಿವಾರ್ಯ ಮಾಡಬೇಕಾದ್ದು ಮಾಡ್ತೀರಿ, ಅನಿವಾರ್ಯ ಮಾಡಲೇಬೇಕು. ರೈಟ್, ಅದು ನಿರ್ಮಾಪಕರಿಗೆ ಬಿಟ್ಟದ್ದು. ಮಾಡಲೇಬೇಕು, ಮಾಡ್ತೇವೆ. ರೈಟ್, ಥ್ಯಾಂಕ್ ಯು. ನಮ್ಮ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ರಿ.
ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅನ್ನೋದು ನಮ್ಮ ಹಾರೈಕೆ ಕೂಡ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಸ್ಮಿತಾ, ತ್ರಿವಿಕ್ರಮ್, ಸುಧೀರ್ ಮತ್ತು ರಾಕೇಶ್ ಎಲ್ರಿಗೂ ಧನ್ಯವಾದ. ಸೊ ಇದಿಷ್ಟು ಪರಿ ಚಿತ್ರತಂಡದ ಅಳಲು. ಈಗಾಗಲೇ ಅವರು ವಜ್ರೇಶ್ವರಿ ಸಂಸ್ಥೆಗೆ ಮತ್ತು ರಾಜ್ಯ ಜನತೆ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಹೊಸಬರು ಬಂದಿದ್ದೀವಿ, ಬೆಳೆಯೋದಕ್ಕೆ ಅವಕಾಶ ಕೊಡಿ ಅಂಥೇಳಿ ಕನ್ನಡ ಚಿತ್ರೋದ್ಯಮ ಮತ್ತು ಕನ್ನಡ ಚಿತ್ರೋದ್ಯಮವನ್ನು ಬೆಳೆಸೋವರಿಗೆ ನಮಗೆ ಬೆಳೆಯೋದಕ್ಕೆ ಅವಕಾಶ ಕೊಡಿ ಅನ್ನೋ ಮಾತು ಕೇಳ್ತಿದ್ದಾರೆ. ಅವ್ರು ಕೇಳ್ತಾ ಇರೋದು ಥಿಯೇಟ್ರು ಮತ್ತು 1 ವಾರದ ಕಾಲಾವಕಾಶ. ಸೊ ಇದಿಷ್ಟು ಅವ್ರಿಗೆ ಸಿಗುತ್ತಾ ಅನ್ನೋದನ್ನು ನೋಡೋಣ. ನಾಳೆ ಕೂಡ ಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ಅದ್ರ ಬಗ್ಗೆ ಮಾತಾಡೋ ಬಗ್ಗೆ ಮುನಿರತ್ನ ಹೇಳಿದ್ದಾರೆ. ಸೊ ಅವ್ರಿಗೆ ನ್ಯಾಯ ಸಿಗುತ್ತಾ ಇಲ್ವೋ ಕಾದು ನೋಡೋಣ. ಇದಿಷ್ಟು ಇವತ್ತಿನ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24.